ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಚಂದನ ಜಾಹ್ನವಿ ಮನೆಯನ್ನೆಲ್ಲ ಒರೆಸ್ತಾ ಇರ್ತಾಳೆ. ಅಯ್ಯೋ ದೇವರೇ, ಮನೆ ಒರೆಸೋ ಕೋಲಿಲ್ಲಿಟ್ಟೆ ಅಂತ ಜಾಹ್ನವಿ ಹುಡುಕ್ಬೇಕಾದ್ರೆ ಅಲ್ಲಿಗೆ ತನು ಬರ್ತಾಳೆ. ತನು ಬಂದು ಇದೇನಿದು ಈ ರೀತಿಯಾಗಿ ಮನೆಯಲ್ಲೆಲ್ಲ ಹುಡುಕ್ತಾ ಇದ್ದಾಳಲ್ಲ, ಅಯ್ಯೋ ಮಾವ ಕಳ್ಳಿ 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 ಅಂತ ಕಿರ್ತಾಳೆ. ಆಗ ಅಲ್ಲಿಗೆ ವಿಶ್ವ, ನರಸಿಂಹಯ್ಯ, ಲಲಿತಾ ಎಲ್ಲರೂ ಬರ್ತಾರೆ. ಇತ್ತ ನೀನು ಯಾರೇ ನಮ್ಮನೆಗೆ ಯಾಕೆ ಬಂದಿದ್ಯಾ ಕಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಆಗ ಚಂದನಾಗೆ ಅಂದರೆ ಜಾಹ್ನವಿಗೆ ಶಾಕ್ ಆಗಿ ಅದು ಅದು ಅಂತ ಇರ್ತಾಳೆ. ಅಷ್ಟರಲ್ಲಿ ನರಸಿಂಹಯ್ಯ ಬಂದ್ಬಿಟ್ಟು ಅಯ್ಯೋ ತನು ಅವರು ಕಳ್ಳಿ ಅಲ್ಲ, ಇವರು ನಮ್ಮನೆಗೆ ಹೊಸ್ತಾಗಿ ಕೆಲಸಕ್ಕೆ ಬಂದಿದ್ದಾರೆ ಅಂತ ಹೇಳಿ ನರಸಿಂಹಯ್ಯ ಲಲಿತಾ ತನುಗೆ ಹೇಳ್ತಾರೆ. ನಂತರ ಓ ಹೌದಾ ಸಾರಿ ಅಂತ ಕೇಳ್ತಾಳೆ. ಅಲ್ಲಿಗೆ ಬಂದಂತಹ ವಿಶ್ವ ಅಲ್ಲ ಕಣೆ, ನಿನಗೆ ಅಷ್ಟು ಗೊತ್ತಾಗಲ್ವಾ, ಅವ್ರನ್ನ ಕಳ್ಳಿ ಅಂತ ಅಂದಿಯಲ್ಲ ಅಂತ ಹೇಳ್ತಾನೆ. ಆಗ ಅಲ್ಲಿಂದ ಜಾಹ್ನವಿ ಹೋಗ್ತಾಳೆ. ಪಾಪ ಅವರೆಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು ಏನು ಅಂತ ವಿಶ್ವ ಹೇಳ್ತಾನೆ. ಆಗ ತನು ಅಯ್ಯೋ ಸುಮ್ಮನೆ ಇರೋ, ಚಾನ್ಸ್ ಸಿಕ್ಕಿದ್ರೆ ಬೈಬೇಡ, ಸರಿ ಬಿಡು ನಾನು ಹೋಗಿ ಅವ್ರ ಹತ್ರನೇ ಸಾರಿ ಕೇಳ್ತೀನಿ ಅಂದ್ಬಿಟ್ಟು ಇತ್ತ ಚಂದನ ಹಿಂದೆ ತನು ಓಡಿ ಹೋಗ್ತಾಳೆ. ತನು ಓಡಿ ಹೋಗಿ ಹಾಯ್ ಹಾಯ್ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ, ಮೇಲ್ಗಡೆ ನಡೆದ ವಿಷಯಕ್ಕೆ ನನಗೆ ನೀವು ಕೆಲಸಕ್ಕೆ ಬಂದಿದ್ದೀರಾ ಅಂತ ಗೊತ್ತಿರಲಿಲ್ಲ, ಹೊಸಬ್ರಲ್ವಾ, ಒಂಥರ ವಿಚಿತ್ರವಾಗಿ ಮನೆಯನ್ನೆಲ್ಲ ನೋಡ್ತಾ ಇದ್ದಾರಲ್ಲ ಅದಕ್ಕೋಸ್ಕರ ನಾನು ಆ ರೀತಿ ಹೇಳಿದೆ, ಪ್ಲೀಸ್ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ, ಸಾರಿ 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 ಅಂತ ಹೇಳ್ತಾರೆ. ಆಗ ಜಾಹ್ನವಿ ಅಯ್ಯೋ ಪರವಾಗಿಲ್ಲ ಬಿಡಿ, ನಿಮಗೇನು ಗೊತ್ತಿರಲಿಲ್ವಲ್ಲ ಅಂತ ಇತ್ತ ಜಾಹ್ನವಿ ಹೇಳ್ತಾಳೆ. ಆಗ ತನು ಯಾವ್ರನ್ನವರು ನೀವು, ಕುಂದಾಪುರ ಸೈಡವರು ಅಂತ ಹೇಳ್ತೀರಾ, ಆದರೆ ನಿಮ್ಮ ಮಾತು ಕುಂದಾಪುರ ಸೈಡವ್ರ ಹತ್ರ ಇಲ್ವಲ್ಲ, ನೀವು ತುಮಕೂರು, ಬೆಂಗಳೂರು ಹಾಗೆ ಮೈಸೂರು ಕಡೆ ಆಡು ಭಾಷೆ ಆಡ್ತಾರಲ್ಲ ಆ ರೀತಿ ಮಾತಾಡ್ತಿರಲ್ಲ ಅಂತ ಚಂದನಾಗೆ ಅಂದರೆ ಜಾಹ್ನವಿಗೆ ಹೇಳಿದಾಗ ಜಾನುಗೆ ಶಾಕ್ ಆಗುತ್ತೆ. ಅದು ಹಾಂ ಅದು ನಾವು ಕುಂದಾಪುರದವ್ರೆ, ಆದರೆ ನಮ್ಮಪ್ಪ ಮೊದಲು ಮೈಸೂರಲ್ಲಿ ಕೆಲಸ ಮಾಡ್ತಿದ್ರು, ಅದಕ್ಕೋಸ್ಕರ ನಾನು ಆ ರೀತಿಯಾಗಿ ಮಾತಾಡ್ತೀನಿ ಅಂತ ಹೇಳಿದಾಗ ಓ ಹೌದಾ ಸರಿ ಆಯಿತು, ನೀವು ನೋಡೋಕ್ಕೆ ನನ್ನ ಏಜ್ ಅವ್ರ ಥರನೇ ಇದ್ದೀರಾ, ನಿಮಗೆ ನನ್ನ ಹತ್ರ ಏನಾದರೂ ಶೇರ್ ಮಾಡ್ಕೊಳ್ಬೇಕು ಅನ್ಸಿದ್ರೆ ನೀವು ನನ್ನ ಹತ್ರ ಬಂದು ಮಾತಾಡಬಹುದು, ಈಗಲೇ ಏನು ಅರ್ಜೆಂಟ್ ಇಲ್ಲ, ಟೇಕ್ ಯುವರ್ ಓನ್ ಟೈಮ್ ಅಂತ ಹೇಳಿಬಿಟ್ಟು ತನು ಹೇಳ್ತಾಳೆ. ಅಲ್ಲಿಗೆ ಬಂದಂತಹ ನರಸಿಂಹಯ್ಯ ತನು ಇಲ್ಲಿ ಏನು ಮಾಡ್ತಾ ಇದೆಯಾ ನೀನು, ಇಷ್ಟು ಬೇಗ ಇವ್ರು ತಲೆ ತಿನ್ನೋ ಸ್ಟಾರ್ಟ್ ಮಾಡಿದ್ಯಾ, ಅವಳನ್ನ ಅವ್ಳ ಪಾಡಿಗೆ ಕೆಲಸ ಮಾಡೋದಕ್ಕೆ ಬಿಡು ಅಂತ ಹೇಳಬೇಕಾದ್ರೆ ಸರಿ ಮಾವ ಆಯಿತು ಅಂತ ಹೇಳಿ ಅಲ್ಲಿಂದ ನರಸಿಂಹಯ್ಯ ಹೋಗ್ತಾನೆ. ಇತ್ತ ತನು ಹೇಳಿ ಏನಾದರೂ ಮಾತಾಡಿ ಅಂತ ಕೇಳ್ತಾ ಇರ್ತಾಳೆ. ಆಗ ನರಸಿಂಹಯ್ಯ ತನು ಅವ್ರಿಗೆ ಕೆಲಸ ಮಾಡೋದಕ್ಕೆ ಬಿಡು ಅಂದಾಗ ಸರಿ ಸರಿ ಆಯಿತು, ನೀವು ಇವಾಗ ಕೆಲಸ ಮಾಡ್ಕೊಳ್ಳಿ, ಆಮೇಲಿಂದ ಬರ್ತೀನಿ ಅಂತ ಹೇಳ್ಬಿಟ್ಟು ತನು ಅಲ್ಲಿಂದ ಹೋಗ್ತಾಳೆ. ಇತ್ತ ಲಲಿತಮ್ಮ ಮತ್ತು ನರಸಿಂಹಯ್ಯ ಕಾಫಿಯನ್ನು ಕುಡಿತಿರ್ತಾರೆ. ಆಗ ಅಲ್ಲಿಗೆ ಜಯಂತ್ ಬಂದುಬಿಟ್ಟು ಜಯಂತ್ ನಡೆದ ವಿಷಯವನ್ನೆಲ್ಲ ಹೇಳಿದಾಗ ಲಲಿತಾ ಮತ್ತು ನರಸಿಂಹನಿಗೆ ತುಂಬಾ ಬೇಜಾರಾಗುತ್ತೆ. ನಂತರ ಚಂದನ ಕಾಫಿಯನ್ನು ಇಟ್ಕೊಡಮ್ಮ, ಮನೆಗೆ ಯಾರೋ ಗೆಸ್ಟ್ ಬಂದಿದ್ದಾರೆ ಅಂತ ಲಲಿತಾ ಹೇಳ್ತಾಳೆ. ಆಗ ಸರಿ ಅಂತ ಹೇಳಿಬಿಟ್ಟು ಕಾಫಿಯನ್ನು ತರ್ತಾ ಇರ್ತಾಳೆ. ಇತ್ತ ಜಯಂತ್ಗೆ ಯಾವುದೋ ಫೋನ್ ಕಾಲ್ ಬಂತು ಅಂತ ಮನೆಗೆ ಹೊರಗಡೆ ಹೋಗ್ತಾನೆ. ಆಗ ಜಯಂತನ ನೋಡಿಬಿಟ್ಟು ಅಯ್ಯೋ ದೇವ್ರೆ ಇವರೇ ನೀವು ಇಲ್ಲಿದ್ದಾರಲ್ಲ ಅಂತ ಹೇಳಿಬಿಟ್ಟು ಯೋಚನೆಯನ್ನು ಮಾಡ್ತಾ ಇರ್ತಾಳೆ. ಈಗ ಕಾಫಿ ಕೊಡೋದು ಬೇಡವೋ, ನಾನು ಸಿಕ್ಕಾಕೊಬಿಡ್ತೀನಿ ಅಲ್ಲ ಅಂತ ಜಾನ್ವಿ ಯೋಚನೆ ಮಾಡಬೇಕಾದ್ರೆ ಅಲ್ಲೇ ತನು ಬರ್ತಾಳೆ. ಆಗ ತನುಗೆ ಪ್ಲೀಸ್ ದಯವಿಟ್ಟು ಈ ಕಾಫಿಯನ್ನು ಅವ್ರಿಗೆ ಕೊಟ್ಬಿಡ್ತೀರಾ ಅಂದಾಗ ಯಾಕೆ ನೀವೇ ಕೊಡ್ಬೋದಲ್ಲ ಅಂತ ತನು ಕೇಳ್ತಾಳೆ. ಆಗ ಅದು ಒಲೆ ಮೇಲೆ ಹಾಲಿಟ್ಟು ಬಂದಿದ್ದೆ, ಪ್ಲೀಸ್ ನೀವೇ ಕೊಡಿ ಅಂತ ಹೇಳ್ತಾಳೆ. ಆಗ ಸರಿ ಹಾಗಿದ್ರೆ ಓಕೆ ಅಂತ ಹೇಳಿಬಿಟ್ಟು ಇತ್ತ ಜಾನು ಕಾಫಿಯನ್ನು ಕೊಟ್ಟು ಒಳಗಡೆ ಹೋಗ್ತಾಳೆ. ಈ ಕಡೆ ಜಯಂತ್ ಕಾಫಿಯನ್ನು ಕುಡಿತಾ ಇದೇನಿದು ನನ್ನ ಹಿಂದೆ ಯಾರೋ ಬಂದಿದ್ದಾರಲ್ಲ ಅಂತ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಜಾನ್ವಿ ಇರೋದಿಲ್ಲ. ಓ ಜಾನ್ವಿ ಅವರೇ, ಚಿನ್ನುಮರಿ ಎಲ್ಲ ಕಡೆ ನೀವೇ ಕಾಣಿಸ್ತಾ ಇದ್ದೀರ ನನಗೆ ನೋಡಿ ಅಂತ ಹೇಳಿಬಿಟ್ಟು ಯೋಚನೆಯನ್ನು ಮಾಡಿಕೊಂಡು ಒಳಗಡೆ ಬರ್ತಾನೆ. ಈ ಕಡೆ ಅಯ್ಯೋ ದೇವ್ರೆ ಇವರಿಗೂ ಅವರಿಗೂ ಏನು ಸಂಬಂಧ ಅಂತ ಮನಸ್ಸಲ್ಲಿ ಯೋಚನೆ ಮಾಡಬೇಕಾದ್ರೆ ತನು ಅಡುಗೆ ಮನೆಗೆ ಹೋಗ್ತಾಳೆ. ಆಗ ಅಡುಗೆ ಮನೆಗೆ ಬಂದಂತ ತನುಗೆ ಅವರು ಯಾರು ಇಲ್ಲ್ಯಾಕೆ ಬಂದಿದ್ದಾರೆ, ಯಾರದು ಗೆಸ್ಟ್ ಅಂತ ಕೇಳಿದಾಗ ಓ ಅವರು ಬೆಂಗಳೂರಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನು, ಇಲ್ಲಿ ಏನೋ ಕಂಪ್ನಿ ಮಾಡಬೇಕು ಅಂತ ಹೇಳಿ ಮಾವನ ಹತ್ರ ಜಮೀನು ತೊಗೊಂಡಿದ್ರು, ಅದಕ್ಕೋಸ್ಕರ ಬಂದಿದ್ದಾರೆ ಅಂತ ಹೇಳ್ತಾರೆ. ಓ ಹೌದಾ ಸರಿ ಆಯಿತು ಅಂತ ಹೇಳಿದಾಗ ಯಾಕೆ ಆ ಥರ ಕೇಳ್ತಿದ್ದೀರಾ ಅಂದಾಗ ಸುಮ್ಮನೆ ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ ಅಂತ ಹೇಳ್ತಾಳೆ. ಈ ಕಡೆ ಎಲ್ಲರೂ ಹೋಗ್ತಾರೆ. ಇತ್ತ ಜಯಂತ್ ಕೂಡ ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಜಯಂತ್ ಯೋಚನೆಯನ್ನು ಮಾಡ್ತಾ ಇರ್ತಾನೆ. ಚಿನ್ನುಮರಿ ಎಲ್ಲಿದ್ದೀರಾ ಚಿನ್ನುಮರಿ ಅಂತ ಯೋಚನೆಯನ್ನು ಮಾಡ್ತಾ ಇರ್ತಾನೆ. ಈ ಕಡೆ ಜವರೇಗೌಡರ ಮನೆಗೆ ಶ್ರೀನಿವಾಸ್ ಕಾಗದವನ್ನು ಕೊಡೋದಕ್ಕೆ ಬರ್ತಾರೆ, ಅಂದರೆ ಆರಾಧನೆಯ ಕಾಗದವನ್ನು ಕೊಡೋದಕ್ಕೆ ಬರ್ತಾರೆ. ಇತ್ತ ಶ್ರೀನಿವಾಸ್ ಅವರನ್ನು ನೋಡಿ ಮನೆಯವರು ಎಲ್ರಿಗೂ ತುಂಬಾ ಬೇಜಾರಾಗುತ್ತೆ. ಆಗ ಸಿದ್ದು ಅವರ ತಾಯಿ ನನಗೆ ಎಲ್ಲ ಅರ್ಥ ಆಗುತ್ತೆ, ಮಕ್ಕಳ ಮೇಲೆ ನಾವು ಎಷ್ಟೊಂದು ಕನಸನ್ನು ಕಂಡಿರ್ತೀವಿ, ಆ ಕನಸು ನುಚ್ಚು ನೂರಾದಾಗ ಆದ ನೋವು ನನಗೆ ಗೊತ್ತು ಅಂತ ಹೇಳಿ ಸಿದ್ದು ತಾಯಿ ಹೇಳ್ತಾಳೆ. ಈ ಕಡೆ ಸಿದ್ದು ಅಜ್ಜಿ ಏನನ್ನೂ ಮಾತಾಡದೆ ಸುಮ್ಮನೆ ಕೂತಿರ್ತಾಳೆ. ಆಗ ಜವರೇಗೌಡ ಹೋಗಮ್ಮ ಸ್ವಲ್ಪ ಕಾಫಿ ಇಟ್ಕೊಬಂದು ಕೊಡಮ್ಮ ಅಂತ ಹೇಳಿ ಭಾವನಾಗೆ ಹೇಳಿದಾಗ ಭಾವನ ಕಾಫಿಯನ್ನು ಇಟ್ಕೊಂಡು ಬಂದು ಕೊಡ್ತಾಳೆ. ಈಗ ನೀವು ಏನು ಬೇಜಾರು ಮಾಡ್ಕೊಳ್ಬಿಡಿ, ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ನಮಗೇನೆ ಈ ವಿಷಯ ಕೇಳಿ ತಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ನೀವು ಹೇಗೆ ತಡ್ಕೊಂಡಿದ್ದೀರೋ ಆ ದೇವರಿಗೆ ಗೊತ್ತು ಅಂತ ಹೇಳಿ ಸಿದ್ದು ತಾಯಿ ಹೇಳ್ತಾಳೆ. ಇತ್ತ ಶ್ರೀನಿವಾಸ್ ಏನು ಮಾತಾಡದೆ ಕಣ್ಣೀರು ಹಾಕ್ತಾ ಕೂತಿರ್ತಾನೆ. ಹೌದು
ಬೀಗ್ರೆ, ನಮಗೇನೆ ಈ ನೋವನ್ನು ತಡೆಯೋದಕ್ಕೆ ಆಗ್ತಾಯಿಲ್ಲ, ಈ ನೋವನ್ನು ನಮಗೆ ಅರಗಿಸ್ಕೊಳ್ಳೋದಕ್ಕಾಗ್ತಾಯಿಲ್ಲ, ಪಾಪ ನೀವೆಲ್ಲ ಹೇಗೆ ತಡ್ಕೊಂಡಿದ್ದೀರಾ ಅಂತ ಹೇಳಿ ಶ್ರೀನಿವಾಸ್ಗೆ ಜವರೇಗೌಡ ಕೂಡ ಹೇಳ್ತಾರೆ. ಆಗ ಏನು ಮಾಡೋಕ್ಕಾಗುತ್ತೆ, ಎಲ್ಲ ನನ್ನ ಹಣೆ ಬರಹ, ನನ್ನ ಮಗಳು ಜಾನ್ವಿ ಆತ್ಮಕ್ಕಾದರೂ ಶಾಂತಿ ಸಿಗಲಿ ಅಂತ ಈ ಕಾರ್ಯವನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಹಾಲು ತುಪ್ಪ ಬಿಡೋ ಸಮಯಕ್ಕೆ ದಯವಿಟ್ಟು ಸರಿಯಾದ ಸಮಯಕ್ಕೆ ಎಲ್ಲರೂ ಬಂದುಬಿಡಿ, ಆಗ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾರೆ. ಈ ಕಡೆ ಸಿದ್ದು ತಾಯಿ ಸರಿ ಖಂಡಿತವಾಗ್ಲೂ ಬರ್ತೀವಿ ಅಂತ ಹೇಳ್ತಾರೆ. ಇತ್ತ ಶ್ರೀನಿವಾಸ್, ಬೀಗ್ರೆ ನಿಮ್ಮ ಹತ್ರ ಒಂದು ವಿಷಯವನ್ನು ಕೇಳಬೇಕಾಗಿತ್ತು. ನನ್ನ ಮಗ ವೆಂಕಿ ಕಾಣೆಯಾಗಿದ್ದ, ನಾವು ಬಂದು ಪೊಲೀಸ್ ಸ್ಟೇಷನ್ಗೆ ಕೂಡ ಕಂಪ್ಲೇಂಟನ್ನು ಕೊಡಿಸಿದ್ವಿ, ಈಗ ಅವನ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಇತ್ತ ಜವರೇಗೌಡರನ್ನು ಕೇಳಿದಾಗ ಜವರೇಗೌಡರಿಗೆ ಶಾಕ್ ಆಗುತ್ತೆ. ಅಯ್ಯೋ ದೇವ್ರೆ, ಇವನನ್ನೇ ನಾವು ಜೈಲಿಗೆ ಹಾಕ್ಸಿರೋದು ಅಂತ ಹೇಗಪ್ಪ ಹೇಳೋದು, ಹೇಗಾದರೂ ಮಾಡಿ ಈ ವಿಷಯವನ್ನು ಮುಚ್ಚಿಡಬೇಕು ಅಂತ ಇದ್ದರೆ ಎಲ್ಲ ನಮ್ಮ ತಲೆಗೆ ಬರೋಂಗಿದೆಯಲ್ಲಪ್ಪ ಅಂತ ಜವರೇಗೌಡ ಯೋಚನೆಯನ್ನು ಮಾಡ್ತಾ ಇರ್ತಾನೆ. ಆಗ ಶ್ರೀನಿವಾಸ್ಗೆ ಹಾಂ ಎಲ್ಲ ನಾನು ಹೇಳಿದ್ದೀನಿ, ಹುಡುಕಿಸ್ತಾ ಇದ್ದಾರೆ, ಆದಷ್ಟು ಬೇಗ ನಿಮ್ಮ ಮಗ ನಿಮಗೆ ಸಿಗ್ತಾನೆ, ನೀವು ಅದ್ರ ಬಗ್ಗೆ ಏನೂ ಚಿಂತೆ ಮಾಡಬೇಡಿ, ನೀವು ಆರಾಮಾಗಿ ಯಾವ ಕಾರ್ಯ ಇದೆಯೋ ಆ ಕಾರ್ಯದ ಬಗ್ಗೆ ಯೋಚನೆ ಮಾಡಿ ಅವ್ರನ್ನ ನಿಮ್ಮ ಮಗನನ್ನು ಹುಡುಕಿಸಿ ಮನೆಗೆ ಕಳಿಸೋ ಜವಾಬ್ದಾರಿ ನಂದು ಅಂತ ಹೇಳಿ ಶ್ರೀನಿವಾಸ್ಗೆ ಜವರೇಗೌಡ ಹೇಳಿದಾಗ, ಖಂಡಿತ ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ, ದಯವಿಟ್ಟು ನನ್ನ ಮಗ ಬೇಗ ಮನೆಗೆ ಬಂದರೆ ಅಷ್ಟೇ ಸಾಕು ಅಂತ ಹೇಳಿ ವೆಂಕಿ ಬಗ್ಗೆ ಶ್ರೀನಿವಾಸ್ ಜವರೇಗೌಡರಿಗೆ ಹೇಳಿದಾಗ ಜವರೇಗೌಡರಿಗೆ ಹಾಗೆ ಮರಿಗೌಡರಿಗೆ ಟೆನ್ಷನ್ ಆಗುತ್ತೆ. ಏನಪ್ಪ ಮಾಡೋದು, ಈ ರೀತಿಯಾಗಿ ಆಗಿದೆಯಲ್ಲ, ಈಗೇನಾದರೂ ಮಾಡಿ ಅವರನ್ನು ಬಿಡಿಸ್ಲಿಲ್ಲ ಅಂದರೆ ಎಲ್ಲ ನಮ್ಮ ತಲೆಗೆ ಬಂದುಬಿಡುತ್ತೆ, ಈ ಕೇಸ್ ಇಲ್ಲೇ ಮುಗಿಸೋಣ ಅಂತ ಹೇಳಿದ್ರೆ ಎಲ್ಲ ನಮ್ಮ ತಲೆಗೆ ಬರ್ತಿದೆಯಲ್ಲ ಅಂತ ಜವರೇಗೌಡ ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಈ ಕಡೆ ಶ್ರೀನಿವಾಸ್, ಭಾವನಾ ನೀವು ಒಂದು ದಿನ ಮುಂಚೆನೇ ಬಂದುಬಿಡಿ ಆಯಿತಾ ಅಂತ ಹೇಳಿಬಿಟ್ಟು ಭಾವನಾ ಸಿದ್ದುಗೆ ಶ್ರೀನಿವಾಸ್ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇತ್ತ ಮರಿಗೌಡ ಮತ್ತು ಜವರೇಗೌಡರಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಭಾವನಾ ರೂಮ್ನಲ್ಲಿ ಇರ್ತಾಳೆ. ಭಾವನಾ ರೂಮ್ನಲ್ಲಿ ಇದ್ದಾಗ ಅಲ್ಲಿಗೆ ಸಿದ್ದೇಗೌಡರು ಬರ್ತಾರೆ. ಭಾವನಾ ತುಂಬ ಡೀಪಾಗಿ ಯೋಚನೆ ಮಾಡಬೇಕಾದ್ರೆ, ಏನೇನು ಯೋಚನೆ ಮಾಡ್ತಿದ್ದೀರಾ ಮೇಡಮ್ ಅವರೇ ಅಂತ ಯೋಚನೆಯನ್ನು ಕೇಳಿದಾಗ ಆಗ ಭಾವನಾ ಸಿದ್ದೇಗೌಡರ ಮೇಲೆ ಮನಸ್ಸಲ್ಲಿರುವ ಪ್ರೀತಿಯನ್ನು ಹೇಳ್ಕೊಬಿಡ್ಲಾ ಅಂತ ಯೋಚನೆಯನ್ನು ಮಾಡ್ತಾ ಇರ್ತಾಳೆ. ಎಲ್ಲರೂ ನನ್ನ ದರಿದ್ರ, ಅನಿಷ್ಟ ಏನೇನೋ ಅಂತ ಅಂದರು, ಆದರೆ ಇವರು ಮಾತ್ರ ನನ್ನನ್ನು ಮದುವೆಯಾಗಿ ನನ್ನನ್ನೇ ಪ್ರೀತಿಸ್ತಾ ಇದ್ದಾರೆ, ನಾನು ಇವರಿಗೆ ಮೋಸ ಮಾಡ್ತಿದ್ದೀನ ಅಂತ ಭಾವನೆ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಜಾನ್ವಿಯನ್ನು ವಿಶ್ವ ನೋಡೇ ಬಿಡ್ತಾನೆ. ಅಯ್ಯೋ ದೇವರೇ, ಜಾನ್ವಿ ಸತ್ತೋಗಿದ್ದಾಳೆ ಅಂತ ಹೇಳಿದ್ರು, ಇವಳು ನೋಡಿದ್ರೆ ನನ್ನ ಕಣ್ಮುಂದೆನೇ ಇದ್ದಾಳಲ್ಲ ಅಂತ ವಿಶ್ವ ಜಾನು ಹತ್ರ ಓಡಿ ಬರ್ತಾನೆ. ಓಡಿ ಬಂದರು. ಜಾನು ಅಂತ ಕೇಳಿದಾಗ ಇತ್ತ ಜಾಹ್ನವಿ ವಿಶ್ವನನ್ನು ನೋಡಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇತ್ತ ವಿಶ್ವ, ಅಲ್ಲ ಜಾನು, ನೀನು ಬದುಕೇ ಇಲ್ಲ ಅಂತ ಹೇಳ್ತಿದ್ದಾರೆ, ನೀನು ನೋಡಿದ್ರೆ ಇಲ್ಲಿದೆಯಾ, ಇಲ್ಲೇನು ಮಾಡ್ತಿದ್ಯಾ, ಮನೆಯಲ್ಲಿರೋದು ಬಿಟ್ಬಿಟ್ಟು ಅಂತ ಕೇಳಿದಾಗ ಜಾನ್ವಿ ಅಳ್ತಾ ಇರ್ತಾಳೆ. ಅದು ಅಂತ ಹೇಳಿದಾಗ ಜಾನ್ವಿಯನ್ನು ಬಾ ಜಾನು ಅಂತ ಹೇಳ್ಬಿಟ್ಟು ವಿಶ್ವನ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಆಗ ಜಾನು ಅಳ್ತಾ ವಿಶ್ವನಿಗೆ ನಡೆದ ಎಲ್ಲ ವಿಷಯವನ್ನು ಹೇಳ್ತಾಳೆ. ಆಗ ವಿಶ್ವನಿಗೆ ತುಂಬಾ ಕೋಪ ಬರುತ್ತೆ. ಇದಿಷ್ಟು ಇವತ್ತಿನ ಸಂಚಿಕೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ವಿಶ್ವ ಜಯಂತ್ ಹತ್ರ ಹೋಗ್ತಾನ. ಹಾಗೇನೆ ಜಾಹ್ನವಿ ನಡೆದ ಎಲ್ಲ ಸತ್ಯವನ್ನು ಸಹ ವಿಶ್ವನಿಗೆ ಹೇಳ್ತಾಳ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.